ಅಕ್ಕ ಹುಡುಗಿಗೆ ಇಷ್ಟೊಂದೆಲ್ಲ ಒಡವೆ ಮಾಡ್ಸಿದೀರಾ, ಹುಡುಗನ್ಗೇನು ಮಾಡ್ಸಿಲ್ವಾ? ಉಂಗ್ರ ಮಾಡ್ಸಿದೀವಲ್ಲೇ. ಉಂಗ್ರನ ಎಲ್ಲೇ? ನಂಗೂ ತೋರ್ಸೆ. ಅಲ್ಲೇ ಇರ್ಬೇಕು ನೋಡು. ಎಲ್ಲೇ ಅಕ್ಕ? ಉಂಗ್ರ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಅತ್ತೆ ಅತ್ತೆ ಬನ್ನಿ ಅತ್ತೆ. ಏನೇ ಅತ್ತೆ, ನಿಶ್ಚಿತಾರ್ಥಕ್ಕೆ ಅಂತ ಸತ್ಯನ್ಗೆ ಉಂಗ್ರ ಮಾಡ್ಸಿದ್ವಲ್ಲ, ಅದನ್ನೇನಾದ್ರೂ ನೀವು ಎತ್ತಿಟ್ಟಿದ್ದೀರಾ? ಇಲ್ವಲ್ಲ, ಈ ಒಡವೆ ಜೊತೆನೆ ಇಟ್ಟಿದ್ದೆ. ಇಲ್ಲ ಅತ್ತೆ, ಅದಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಅಮ್ಮ ಏನಾಯ್ತಪ್ಪ? ದೊಡ್ಡ ರಗಡನೆ ಆಗಿದೆ. ನಿಶ್ಚಿತಾರ್ಥಕ್ಕೆ ಅಂತ ತಂದು ಉಂಗ್ರನೇ ಕಾಣಿಸ್ತಾ ಇಲ್ವಂತೆ. ಕಾಣಿಸ್ತಿಲ್ಲ ಅಂದ್ರೆ? ಎಲ್ಲೋ ಇಟ್ಟಿದ್ದಾರೆ, ಸಿಗ್ತಾ ಇಲ್ವಂತೆ. ಎಲ್ಲೋ ಹಾಕಿ ಎಲ್ಲೋ ಹುಡುಕಿದ್ರೆ ಹೇಗ್ ಸಿಗುತ್ತೆ ಹೇಳೋ? ಉಂಗ್ರನ ಎಲ್ಲಿ ಬಿಸಾಕಿದ್ದೆ ಗೊತ್ತಾ? ಕೊಟ್ಟಿಗೆ ಹತ್ರ ಕಸದ ರಾಶಿಲ್ ಬಿದ್ದಿತ್ತು. ಕೆಲಸ ಮಾಡೋ ಲಕ್ಷಣನ ಇದು? ನಾನೇನು ಆ ಕಡೆ ಹೋಗಿದ್ದೆ, ನನ್ನ ಕಣ್ಣಿಗೆ ಬಿತ್ತು. ಇಲ್ಲ ಅಂದಿದ್ರೆ ಕೆಲಸ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡು. ಸದ್ಯ ಸಿಕ್ತಲ್ಲ, ಇನ್ಮೇಲಾರು ಹುಷಾರಾಗಿರಿ. ರೇಣುಕಾ, ರೇಣುಕಾ, ಛೇ, ಈ ಹೆಂಗಸರ ಇದೆ, ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಸಾಲದು. ಎಲ್ಲಿದೆಯಾ ರೇಣುಕಾ? ಏನ್ರಿ ಬಂದಿರಿ? ಏನೇ ನೀನು? ರಾಹು ಕಾಲ ಶುರುವಾಗೋದಕ್ಕೆ ಮುಂಚೆ ಹೊರಡ್ಬೇಕಲ್ವಾ ನಾವು? ರಾಹು ಕಾಲದಲ್ಲಿ ಹೊರಡೋಣ ಅಂತಾನೆ ನಾನು ಕಾಯ್ತಾ ಇರೋದು. ಅಲಂಕಾರ ಮಾಡ್ಕೋಬೇಕಾಗಿರೋಳು ಮದುಮಗಳು, ನೀನಲ್ಲ. ನೀನು ಹೋಗ್ತಾ ಇರೋದು ಹುಡುಗಿ ನೋಡಕ್ ಕಣೆ. ಬಣ್ಣ ಮೆತ್ಕೊಂಡಿದ್ದು ಸಾಕು, ನಡಿ ಹೋಗೋಣ. ಸುಮ್ಮನೆ ಮಾತಾಡ್ಬಿಡಿ, ನಡೀರಿ. ಸರಿ ನಡಿ. ಅಮ್ಮ ಇಲ್ಲಿ? ಪರವಾಗಿಲ್ಲ ಕಣೋ, ಅಮ್ಮ ಬರಲ್ಲ, ನಾ ಹೋಗೋಣ. ನಂಗೆ ಅಮ್ಮ ಬೇಕು, ಇಲ್ಲ ಅಂದ್ರೆ ನಾನು ಬರಲ್ಲ. ಹೌದು, ಗಂಗಾ ಒಬ್ಳನ್ನ ಯಾಕೆ ಬಿಟ್ಟು ಹೋಗೋದು? ಅವಳನ್ನ ಕರ್ಕೊಂಡು ಹೋಗೋಣ. ಆಯ್ತು, ಹೋಗಿ ಕರ್ಕೊಂಡು ಬನ್ನಿ. ಪುಟ, ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಮುಂದೆ ನಡಿಯಪ್ಪ. ಕೊನೆ ಪಕ್ಷ ರಾಹು ಕಾಲ ಶುರು ಆಗೋದಕ್ಕೆ ಮುಂಚೆ ಹೊರಟಾಗಾದ್ರೂ ಆಗುತ್ತೆ. ಹಾಗೆ ಮಾಡಿ, ನಾನು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಇವತ್ತು ಸತ್ಯನ್ ನಿಶ್ಚಿತಾರ್ಥ, ನಾವೆಲ್ಲ ಹೋಗ್ತಿದ್ದೀವಿ. ನೀನು ಬರ್ಬೇಕು ಕಣೆ. ಎದಳು, ಬೇಗ ಹೊರಡು, ಎದಳು. ನಾನು ಇಲ್ಲಿಗೂ ಬರಲ್ಲ. ಬರಲ್ಲ ಅಂದ್ರೆ ಹೇಗೆ ಗಂಗಾ? ಬರ್ಬೇಕು ಅಂತ ಹೇಳಿದ್ನಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಬರಲ್ಲ ಅಂದ್ಮೇಲೆ ಬರಲ್ಲ ಅಷ್ಟೆ. ಸತ್ಯಣ್ಣನ ಕಂಡ್ರೆ ನೀನು ಪ್ರೀತಿ ಇಲ್ವಾ? ನೀನೇ ಬರಲಿಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವಾ ಗಂಗಾ? ಸರಿ, ಈಗ ಹೊರಡು. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ತಪ್ಪು ಯಾರ್ದು ಅಂತ ನೋಡೋಣ. ಹೋಗೆ, ಬೇರೆ ಸೀರೆ ಉಟ್ಕೊಂಡು ಬಾ, ನಾನು ಕಾಯ್ತಿರ್ತೀನಿ. ಹುಡುಗನೇ ಕಾಣಿಸ್ತಾ ಇಲ್ಲ. ಸತ್ಯ ಬಂದಿಲ್ವಾ ಹಾಗಾದ್ರೆ? ಏನ್ ಮಾತಾಡ್ತೀನಿ ನೀನು? ಹುಡುಗನ ಕರ್ಕೊಳ್ಳದೆ ಯಾರಾದ್ರೂ ಬರ್ತಾರೇನೆ? ಮದ್ವೆ ಗಂಡು ಬರ್ಲಿಲ್ಲ, ನಾವು ಮಾತ್ರ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡಬೇಡಿ, ಸತ್ಯ ಬರ್ತಿದ್ದಾನೆ. ಹಾಗಾದ್ರೆ ಹುಡುಗನ ಜೊತೆ ಮನೆಯೊಳಗೆ ಬರಬೇಕು ಅಂತನಾ? ಅದಕ್ಕೇನಂತೆ, ಸತ್ಯ ಬರೋ ತನಕ ಇಲ್ಲಿ ಜಗಲಿ ಮೇಲೆ ಕೂತಿರ್ತೀವಿ. ಬಂದವ್ರನ್ನ ಹೊರಗಡೆ ಕೂಡಿಸಿದ್ ಏನ್ ಚೆನ್ನಾಗಿರುತ್ತೆ. ಅವಳನ್ನ ಹೊರಗೆ ಕರ್ಕೊಳ್ಳೋಣ, ಆಮೇಲೆ ಸತ್ಯ ಬಂದ ಮೇಲೆ ಆರತಿ ಮಾಡಿ ಕರ್ಕೊಂಡ್ರೆ ಆಯ್ತು. ನಮ್ಮನೆ ಬೆಳಗ್ಗೆ ಬರ್ತಿರೋ ಮಹಾಲಕ್ಷ್ಮಿ ನೀನು. ನಿನಗೇನು ತಂದಿದ್ದೀನಿ ಗೊತ್ತಾ? ನೋಡು, ಇದು ಅದೃಷ್ಟದ ಬಳೆ. ಇದನ್ನ ಕೈಗೆ ಹಾಕೋ ಮಗಳೇ, ಕೊಡು. ಕೈ ಸ್ವಲ್ಪ ಸಣ್ಣದ್ ಮಾಡ್ಕೊಮ್ಮ, ಹಾಕ್ತೀನಿ. ಅತ್ತೆ ಬೇಡ, ತುಂಬಾ ನೋವ್ತಿದೆ. ಅಯ್ಯೋ, ನೋಡ್ತಾ ಇದೆಯಾ? ಸರಿ, ಈ ಬಳೆ ನಿನ್ನ ಹತ್ರನೇ ಇಟ್ಕೋ, ಆಮೇಲೆ ಹಾಕೊಳ್ವಂತೆ. ಪರವಾಗಿಲ್ಲ ಅತ್ತೆ, ಇದು ನಿಮ್ಮ ಹತ್ರನೇ ಇರಲಿ. ಹಾಗೆಲ್ಲ ಅನ್ಬಾರ್ದಮ್ಮ, ಇದು ನಿನಗೆ ಅಂತ ತಂದಿರೋದು, ನಿನ್ನ ಹತ್ರನೇ ಇರಲಿ. ಸೂರ್ಯಕಾಂತಿ